ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೀಶೋ ಆ್ಯಪ್ ಬಗ್ಗೆನೇ ಕೆಲವೊಂದು ಕಮೆಂಟ್ಸ್ಗೆ ಉತ್ತರ ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮೀಶೋ ಆ್ಯಪ್ ತುಂಬ ಈಸಿಯಾಗಿ ಇದೆ, ಜೀರೋ ಇನ್ವೆಸ್ಟ್ಮೆಂಟ್ ಕೂಡ ಇದೆ. ಸೊ ಆರಾಮಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಯಾರಾದರೂ ಮಹಿಳೆಯರು ದುಡಿಬೇಕು ಅಂತ ಅನ್ಕೊಂಡಿದ್ರೆ, ನಿಮ್ಮ ಫ್ರೆಂಡ್ ಸರ್ಕಲ್ ಮತ್ತು ನಿಮ್ಮದು ತುಂಬ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಈ ಆ್ಯಪನ್ನು ಯೂಸ್ ಮಾಡಿ ನೀವು ಕೂಡ ಚೆನ್ನಾಗಿ ಅರ್ನ್ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು. ಟೈಮ್ ಟು ಟೈಮ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕೂಡ ನಿಮ್ಮ ಕಮಿಷನ್ ಬಂದು ಸೇರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಏನು ಹೆದರಿಕೆ ಬೇಡ. ಆ್ಯಂಡ್ ಮತ್ತೊಂದು ನನಗೆ ಕಮೆಂಟ್ ಬಂದಿರೋದು ಅಂತಂದರೆ, ಇದು ಬ್ಯಾಂಕ್ ಅಕೌಂಟ್ ಡೀಟೇಲ್ ಕೇಳ್ತಾರಲ್ವ, ಸೊ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಮುಂದೆ ನಮಗೆ ಅಂತ. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಮ ಡೀಟೇಲ್ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ನಿಮ್ಮ IFSC ಕೋಡನ್ನು ಮಾತ್ರ ಕೇಳಿರ್ತಾರೆ. ಸೊ ಇದು ನಿಮ್ಮ ಕಮಿಷನ್ ನಿಮ್ಮ ಬ್ಯಾಂಕಿಗೆ ಬರೋದಕ್ಕೆ ಅವರು ಕೇಳಿರೋದು ಮಾತ್ರ. ಸೊ ಯಾವುದೇ ರೀತಿ ಭಯ ಬೇಡ. ಮತ್ತೊಂದು, ನಿಮ್ಮ ಒಂದು ಏನು ಕ್ಯಾಶ್ ಆನ್ ಡೆಲಿವರಿ ಏನು ಪ್ರಾಡಕ್ಟ್ ಹಾಕ್ತೀವಲ್ವ ಕಸ್ಟಮರ್ಗೆ, ಸೊ ಅವರು ಯಾವಾಗ ಪ್ರಾಡಕ್ಟ್ನ ಅವರು ದುಡ್ಡು ಕೊಟ್ಟು ತೊಗೊಂಡ್ಮೇಲೆ ನಿಮ್ಗೊಂದು ಮೆಸೇಜ್ ಬರುತ್ತೆ. ಸೊ ಈ ರೀತಿ ಡೆಲಿವರಿ ಆಯಿತು ಅಂತ ಹೇಳ್ಬಿಟ್ಟು, ಅದಾದಮೇಲೆ ಅದರ ಕಮಿಷನ್ ಏನಿರುತ್ತಲ್ವಾ, ಸೊ ಆ ಕಮಿಷನ್ ನಿಮಗೆ 10 ರಿಂದ 12 ದಿನದ ಒಳಗಡೆ ಅದರ ಒಂದು ಕಮಿಷನ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕೂಡ ಬಂದಿದೆ, ನೀವು ಚೆಕ್ ಮಾಡ್ಕೊಳ್ಳಿ ಅಂತ ನಿಮ್ಗೊಂದು ಮೆಸೇಜ್ ಕೂಡ ಬರುತ್ತೆ. ಸೊ ಅದು ಕೂಡ ನೀವು ಆರಾಮಾಗಿ ಹೋಗಿ ಆವಾಗಲೇ ATM ಅಲ್ಲಿ ಚೆಕ್ ಮಾಡಿದರೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಗೊತ್ತಾಗುತ್ತೆ. ಆ್ಯಂಡ್ ಮತ್ತೊಂದು ಹೇಳೋದಾದರೆ, ಒಂದು ಪ್ರಾಡಕ್ಟ್ ಅಂದರೆ ಒಂದೇ ಫ್ಯಾಮಿಲಿ ಒಂದೇ ಮನೆ ಅಡ್ರೆಸ್ ಕೊಟ್ಟು ನಾವು 10 ಪ್ರಾಡಕ್ಟ್ಗಳನ್ನು ಆರ್ಡರ್ ಹಾಕ್ಬೋದು ಅಂತ ಒಬ್ರು ಕೇಳಿದ್ರು. ನೀವು ಒಂದೇ ಪ್ರಾಡಕ್ಟ್ ಆದರೂ ಕೂಡ ಪ್ರತಿ ಪ್ರಾಡಕ್ಟ್ಗೂ ಅದೇ ಮನೆ ಅಡ್ರೆಸ್ನ ಹಾಕಿ ನೀವು ಪ್ರತಿಯೊಂದು ಆರ್ಡರ್ನ ಸಪ್ರೇಟ್ ಆಗಿನೇ ಹಾಕಲೇಬೇಕು. ಸೊ ಯಾವುದೇ ರೀತಿ ನೀವು 10 ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಮನೆ ಅಡ್ರೆಸ್ಗಲ್ಲಿ ಹಾಕೋದಕ್ಕೆ ಆಪ್ಷನ್ಸ್ ಇಲ್ಲ ಅದರಲ್ಲಿ. ಸೊ ಪ್ರತಿಯೊಂದು ಪ್ರಾಡಕ್ಟ್ ನೀವು ಸಾರಿ ಒಂದು ಪ್ರಾಡಕ್ಟ್ ಅದು ಅವ್ರಿಗೆ ಹಾಕ್ತಾ ಇದ್ರೆ ಕೂಡ ಆ ಒಂದು ಸಾರಿ ಕೆಳಗಡೆ ನಿಮ್ಮ ಕಮಿಷನ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಆ ಮನೆ ಅಡ್ರೆಸ್ನ ನೀವು ಕೊಟ್ಟರೆ ಸಾಕು. ಮತ್ತೊಂದು ನಿಮಗೆ ಈಸಿಯಾಗಿ ಅಂದರೆ ತುಂಬ ಹೆಲ್ಪ್ ಆಗೋದು ಏನಂದರೆ, ಈ ಆ್ಯಪಲ್ಲಿ ಒಂದ್ಸರಿ ನಾವು ಒಂದು ಅಡ್ರೆಸ್ನ ನಾವು ಏನು ಫಿಲ್ ಮಾಡಿರ್ತೀವಲ್ವ, ಅದು ನೆಕ್ಸ್ಟ್ ಟೈಮ್ ಅದು ಹಾಗೇನೇ ಇರುತ್ತೆ ಲಿಸ್ಟಲ್ಲಿ. ಸೊ ನೀವು ಮತ್ತೆ ಅದೇ ಮನೆಯಿಂದ ಮತ್ತೆ ನಿಮ್ಗೆ ಏನಾದರೂ ನಿಮಗೆ ಆರ್ಡರ್ಸ್ ಬಂದರೆ ಈಸಿಯಾಗಿ ಆಲ್ರೆಡಿ ನಿಮ್ಮ ಹತ್ರ ಅವ್ರ ಮನೆ ಅಡ್ರೆಸ್ ಅದರಲ್ಲಿ ಅವೈಲೇಬಲ್ ಇರುತ್ತೆ ಅಂದರೆ ಆ್ಯಪಲ್ಲೇ. ಸೊ ಅದನ್ನ ಜಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಅದು ತಾನೇ ಕಂಟಿನ್ಯೂ ಆಗುತ್ತೆ. ಸೊ ಯಾವುದೇ ರೀತಿ ಏನು ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು. ಸೊ ಟೋಟಲಿ ಮೀಶೋ ಆ್ಯಪ್ ತುಂಬ ಒಳ್ಳೆ ಆ್ಯಪ್ ಇದೆ ಅಂತಲೇ ಹೇಳ್ಬೋದು. ಪರ್ಸ್ನಲಿ ನಾನು ಕೂಡ ಇದನ್ನು ತುಂಬ ಲೈಕ್ ಮಾಡ್ತೀನಿ ಕೂಡ ಆ್ಯಪನ್ನು, ಯಾಕಂದರೆ ಟೈಮ್ ಟು ಟೈಮ್ ನಮ್ಮ ಕಮಿಷನ್ ಯಾವುದೇ ಒಂದು ಝಂಜಟ್ ಇಲ್ಲದೇ ನಮ್ಮ ಅಕೌಂಟಿಗೆ ಬಂದಿರುತ್ತೆ. ಸೊ ಇನ್ನೇ ತಡೆ ಮಾಡ್ತಾ ಇದ್ದೀರಾ, ಸೊ ಇವತ್ತೇ ಮೀಶೋ ಆ್ಯಪನ್ನು ಡೌನ್ಲೋಡ್ ಮಾಡಿ. ನಿಮಗೆ ಅಕಸ್ಮಾತ್ ಮತ್ತು ನಿಮಗೆ ಡೌಟ್ ಇದ್ರೆ, ಸೊ ನೀವು ನಿಮ್ಮ ಒಂದು ಸಂಬಂಧಿಕರಲ್ಲೇ ಇದ್ರ ಬಗ್ಗೆ ಒಂದು ಮೀಶೋ ಆ್ಯಪ್ ಪ್ರಾಡಕ್ಟ್ಗಳನ್ನು ಆರ್ಡರ್ ತೊಗೊಂಡ್ಬಿಟ್ಟು ಹಾಕಿ ನೋಡಿ, ನಂತರ ನಿಮ್ಗೆ ಗೊತ್ತಾಗುತ್ತೆ ಸೊ ಎಷ್ಟು ಒಂದು ಟೈಮ್ ಅವರು ಕೊಟ್ಟಿರೋ ಟೈಮಲ್ಲಿ ನಿಮ್ಮ ಕಮಿಷನ್ ಬರ್ತಾ ಇದೆಯಾ ಮತ್ತು ಯಾವ ರೀತಿ ಅವ್ರದ್ದು ಒಂದು ಕೆಲಸ ಮಾಡುತ್ತೆ ಮೀಶೋ ಆ್ಯಪ್ ಅಂತ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ಲಾಸ್ಟ್ ಒಂದು ನಿಮಗೆ ಟಿಪ್ ಹೇಳೋದಾದರೆ, ಯಾವುದೇ ಒಂದು ಪ್ರಾಡಕ್ಟ್ಗಳನ್ನು ನೀವು ನಿಮ್ಮ ಸಂಬಂಧಿಕರಾಯಿತು, ನಿಮ್ಮ ಫ್ರೆಂಡ್ಸ್ ಆಯಿತು, ಅಥವಾ ನಿಮ್ಮ ಹೊರಗಿನ ಪಬ್ಲಿಕ್ ಯಾರಿಗಾದರೂ ನಾವು ರೆಫರ್ ಮಾಡೋಕ್ಕಿಂತ ಮುಂಚೆ ನೀವು ಮೀಶೋ ಆ್ಯಪಲ್ಲಿ ಯಾವುದೇ ಒಂದು ಸಾರಿ ಆಯಿತು, ಒಂದು ಕುರ್ತಾ ಆಯಿತು, ಒಂದೇನೋ ಒಂದು ಪ್ರಾಡಕ್ಟ್ ನೀವು ನೋಡಿರ್ತೀರ, ಡೈರೆಕ್ಟಾಗಿ ಅದರ ಲಿಂಕನ್ನು ಕಸ್ಟಮರಿಗೆ ಕೊಡೋದಕ್ಕೆ ಹೋಗಬೇಡಿ. ಪರ್ಸನಲಿ ನಾನು ಹೇಳೋ ಎಕ್ಸ್ಪೀರಿಯನ್ಸ್ ನನಗಾಗಿರೋದು, ನೀವು ಮೊದಲು ಆ ಒಂದು ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತ ಕೆಳಗಡೆ ಕಸ್ಟಮರ್ ಒಂದು ರಿವ್ಯೂ ನೋಡ್ಕೊಳ್ಳಿ. ಸೊ ಅಕಸ್ಮಾತ್ ಅದು ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಮಾತ್ರ ಅದನ್ನು ರೆಫರ್ ಮಾಡಿ. ಯಾಕಂದರೆ ನಂಬಿಕೆ ತುಂಬ ಮುಖ್ಯ. ಸೊ ನೀವೆಷ್ಟು ನೀವು ನಂಬಿಕೆನ ಉಳಿಸ್ಕೊಂಡು ಹೋಗ್ತಿರೋ ಕಸ್ಟಮರ್ ಜೊತೆಗೆ, ಅಷ್ಟೇ ನಿಮಗೆ ಆರ್ಡರ್ ಸಿಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ರಿವ್ಯೂನ ಒಂದ್ಸರಿ ಚೆಕ್ ಮಾಡಿ. ಸಪೋಸ್ ಪ್ರಾಡಕ್ಟ್ ನಿಮ್ಗೇನೆ ಇಷ್ಟ ಆಗಿಲ್ಲ ಅಂತಂದರೆ ದಯವಿಟ್ಟು ಅದನ್ನು ರೆಫರ್ ಮಾಡಬೇಡಿ ಬೇರೆದವ್ರಿಗೆ. ಮತ್ತೆ ಪ್ರಾಡಕ್ಟ್ ಅಕಸ್ಮಾತ್ ಅವ್ರಿಗೆ ಸರಿ ಬರಲಿಲ್ಲ ಅಂತಂದರೆ ಮತ್ತೆ ಮುಂದೆ ಸುಮ್ಮನೆ ಪ್ರಾಬ್ಲಮ್ ಆಗೋದಷ್ಟೇ, ಕಸ್ಟಮರ್ ಕೂಡ ಅನ್ಹ್ಯಾಪಿ ಆಗ್ತಾರೆ. ಸೊ ನಂತರ ನಿಮಗೆ ಕೂಡ ಮತ್ತೆ ನೆಕ್ಸ್ಟ್ ಆರ್ಡರ್ ಅವರು ಕೊಡೋದಿಲ್ಲ. ಸೊ ಮೊದಲು ನೀವು ಸ್ಯಾಟಿಸ್ಫೈ ಆಗಿ ಪ್ರಾಡಕ್ಟ್ ಹೇಗಿದೆ ಅಂತ ಹೇಳಿ, ಸಾರಿ ಆದರೂ ಕೂಡ ಅಥವಾ ಕುರ್ತಾ ಆಯಿತು ಅಥವಾ ಬೇರೆ ಯಾವುದೇ ಒಂದು ಪ್ರಾಡಕ್ಟ್ ಆಯಿತು, ಮೊದಲು ನೀವು ಚೆಕ್ ಮಾಡಿ ನೋಡಿ. ಆ್ಯಂಡ್ ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿ ಓದಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ನಂತರ ಅದನ್ನು ನೀವು ಸಜೆಸ್ಟ್ ಮಾಡಿ. ಸೊ ಇದರಿಂದ ಸ್ವಲ್ಪ ಕಸ್ಟಮರ್ ಇಂಪ್ರೆಸ್ ಕೂಡ ಆಗ್ತಾರೆ, ಒಳ್ಳೆ ಪ್ರಾಡಕ್ಟ್ ಬಂದಿದೆ ಅಂತ ಹೇಳಿ. ಸೊ ನಂತರ ಮತ್ತೆ ನಿಮಗೆ ನೆಕ್ಸ್ಟ್ ಆರ್ಡರ್ ಕೂಡ ಸಿಗುತ್ತೆ. ಸೊ ತಡ ಮಾಡಬೇಡಿ. ಸೊ ಇವತ್ತೇ ಮೀಶೋ ಆ್ಯಪನ್ನು ಡೌನ್ಲೋಡ್ ಮಾಡಿ ಆ್ಯಂಡ್ ಯೂಸ್ ಮಾಡಿ. ಆ್ಯಂಡ್ ಸ್ವಲ್ಪ ಆದರೂ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೀಗೆ ಇದೇ ರೀತಿ ಹೊಸ ವಿಡಿಯೋಸ್ ಏನಾದರೂ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಆವಾಗಲೇ ನೀವು ನನ್ನ ವಿಡಿಯೋನ ನೋಡ್ಬೋದು. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ನೀವು ಮಾಡ್ಕೋಬೋದು. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.